ನಾವು ಅಕ್ಕಿನ ನಮ್ಮೂರಿಂದನೇ ತರಿಸೋದು, ಯಾಕಂದ್ರೆ ನಾವೇ ಬೆಳಿತೀವಿ. ಇನ್ನು ನಾವಿರೋದು 4 ಜನ ಮಾತ್ರ, ಅಷ್ಟು ಬೇಗ ಅಕ್ಕಿ ಖರ್ಚಾಗಲ್ಲ. ಹಾಗಾಗಿ ಒಂದು ಮೂಟೆ ಇರುತ್ತೆ, ಏನು ಹುಳ ಏನೋ ಆಗಬಾರ್ದು ಅಂದರೆ ಅದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು 4 ಪಲಾವ್ ಎಲೆ ಹಾಕಿ ಸ್ಟಾಕ್ ಇಟ್ಟರೆ ಎಷ್ಟು ದಿನ ಆದರೂ ಕೂಡ ಹುಳ ಬೀಳಲ್ಲ. ಮೂಟೆ ದೊಡ್ಡದಿದ್ರೆ 2 ರಿಂದ 3 ಈರುಳ್ಳಿ ಹಾಕಿ, ನಾನು ಚಿಕ್ಕ ಮೂಟೆ ಆಗಿರೋದ್ರಿಂದ 1 ಈರುಳ್ಳಿ ಹಾಕಿದ್ದೀನಿ. ಮತ್ತು ದಿನ ಬಳಸೋಕ್ಕೆ ಒಂದು ಬಕೆಟಲ್ಲಿ ಅಕ್ಕಿ ಹಾಕಿ ಅದಕ್ಕೂ ಕೂಡ ಈರುಳ್ಳಿ ಮತ್ತು ಪಲಾವ್ ಎಲೆ ಹಾಕಿಟ್ಟಿದ್ದೀನಿ. ಸ್ಟಾರ್ಟಿಂಗಲ್ಲಾದರೆ ನಾನು ಒಂದ್ಸರಿ ಅಕ್ಕಿ ಮಾರ್ತಾರಲ್ಲ ಅವ್ರ ಹತ್ರ ಹೋಗಿ ಅಕ್ಕಿಗೆ ಹುಳ ಬೀಳದೇ ಇರೋ ಪೌಡ್ರ್ ಕೊಡಿ ಅಂದರೆ ಅವರ ಪೌಡ್ರೆಲ್ಲ ಯೂಸ್ ಮಾಡಬಾರ್ದು. ಯಾಕಂದರೆ ನೆಕ್ಸ್ಟ್ ನಾವು ಅಡುಗೆ ಮಾಡಿದಾಗ ಅದು ನಮಗೆ ಎಫೆಕ್ಟ್ ಆಗುತ್ತೆ. ಈ ಥರ ಈರುಳ್ಳಿ ಇಟ್ಟು ನೋಡಿ, ಎಷ್ಟು ದಿನ ಆದರೂ ಹುಳ ಬೀಳಲ್ಲ ಅಂದರು. ಸೊ ಆವಾಗಿಂದ ನಾನು ಈ ಥರ ಈರುಳ್ಳಿ ಮತ್ತು ಪಲಾವ್ ಎಲೆ ಹಾಕಿಡ್ತೀನಿ. ಹಾಗೆ ರೇಷನ್ ಎಲ್ಲ ತಂದಿದ್ದೆ, ಆ ರೇಷನ್ನೆಲ್ಲ ಆರ್ಗನೈಸ್ ಮಾಡಿಕೊಂಡೆ. ಪಲಾವ್ ಎಲೆ ಹಾಕಿಲ್ಲ ಅಂದರೂ ನಡೆಯುತ್ತೆ, ಈರುಳ್ಳಿ ಒಂದೇ ಕೂಡ ಹಾಕ್ಬೋದು. ಇನ್ನು ಹಾಕೋರು ಬೇವಿನ ಸೊಪ್ಪು ಮತ್ತು ಉಪ್ಪು ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಬೇವಿನ ಸೊಪ್ಪು ನಾನು ಯಾವಾಗೂ ಟ್ರೈ ಮಾಡಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನನಗೆ. ಇನ್ನು ಬಾಸುಮತಿ ಅಕ್ಕಿನಲ್ಲೂ ಕೂಡ ಬರೀ ಪಲಾವ್ ಎಲೆ ಇಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ